ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜನ್ಮದಿನದ ಪ್ರಯುಕ್ತ ನಡೆಯುವಂತಹ ಶಾಂತಿ ಸೌಹಾರ್ದತೆಯ ಪ್ರತೀಕವಾಗಿರುವ ಈದ್ ಮಿಲಾದ್ ಹಬ್ಬವನ್ನು ಮುಸ್ಲಿಂ ಬಂಧುಗಳು ಬೀದರ್ ನಗರದಲ್ಲಿ ಸಂಭ್ರಮದಿಂದ ಆಚರಣೆ ಮಾಡಿದರು. ಇನ್ನು ನಗರದ ವಿವಿಧೆಡೆ ಹಸಿರು ಧ್ವಜಗಳು, ಬಾವುಟಗಳು ಹಾರಾಡಿದವು. ಮುಸ್ಲಿಮರು ಮೆರವಣಿಗೆಯಲ್ಲಿ ಪೈಗಂಬರರ ಕುರಿತು ಗುಣಗಾನ ಮಾಡಿದರು. ಅಷ್ಟೆಲ್ಲ ಮಕ್ಕಳು ಕೂಡ ಬಣ್ಣ ಬಣ್ಣದ ಉಡುಪು ಧರಿಸಿ ಸಂಭ್ರಮಿಸಿದರು. ಇನ್ನು ಮೆರವಣಿಗೆಯು ಬೀದರ್ ನಗರದ ಗೌನ್ ಚೌಕ್ನಿಂದ ಪ್ರಾರಂಭವಾಗಿ ಶಹಗಂಜ್ ಕಮಾನ್, ಅಂಬೇಡ್ಕರ್ ವೃತ್ತ, ಭಗತ್ ಸಿಂಗ್ ವೃತ್ತ, ಬಸವೇಶ್ವರ ವೃತ್ತ, ಚೌಬಾರ ಮಾರ್ಗವಾಗಿ ಜಾಮಿಯಾ ಮಸ್ಜಿದ್ ತಲುಪಿತು. ಮೆರವಣಿಗೆಯಲ್ಲಿ ಭಾಗಿಯಾದಂತಹ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿ, ಪ್ರವಾದಿ ಮೊಹಮ್ಮದ್ ಪೈಗಂಬರರ ಜನ್ಮದಿನವನ್ನು ಸಾಕಷ್ಟು ಸಂಭ್ರಮದಿಂದ ಆಚರಿಸುತ್ತಿದ್ದು, ಪೈಗಂಬರರ ಶಾಂತಿ ಹಾಗೂ ಸಹಬಾಳ್ವೆಯ ಸಂದೇಶದ ದಾರಿಯಲ್ಲಿ ನಾವೆಲ್ಲರೂ ಸಾಗಬೇಕಾಗಿದೆ ಎಂದು ಅವರು ತಿಳಿಸಿದರು. ಮೊಹಮ್ಮದ್ ಸಲ್ಲಂ ಹುಟ್ಟಿದ ದಿವಸ ಇದೆ. ಇಡೀ ವಿಶ್ವನಲ್ಲಿ ಎಲ್ಲರೂ ಒಂದು ಪ್ರೀತಿ ವಿಶ್ವಾಸದಿಂದ ಈ ಹಬ್ಬ ಮಾಡ್ತಾರೆ. ಮತ್ತು ಇವತ್ತು ತಮ್ಮೆಲ್ಲರಿಗೂ ಗೊತ್ತಾಗ್ಬೋದು, ಕಲಿಯುಗ್ನಲ್ಲಿ ಮೊಹಮ್ಮದ್ ಸಲ್ಲಂ ಏನು ಹೇಳಿದ್ದಾರೆ ಅದು ಎಲ್ಲರಿಗೆ ಈಕ್ವಾಲಿಟಿ ಕೊಡಬೇಕು. ಮತ್ತು ಪ್ರೀತಿ ವಿಶ್ವಾಸ ಏನು ದೇವರು ಹೇಳಿದ್ದಾರೆ ಆ ದಾರಿ ತೋರಿಸಿದ್ದಾರೆ. ಆ ದಾರಿ ಮೇಲೆ ನಾವು ಎಲ್ಲರೂ ನಡ್ಕೊಂಡ್ರು ನಮ್ಮ ಎಲ್ಲರಿಗೆ, ಇಡೀ ವಿಶ್ವಿಗೆ ಒಳ್ಳೆಯದು ಆಗ್ತದೆ. ಮತ್ತು ಇವತ್ತು ಮೊಹಮ್ಮದ್ ಸಲ್ಲಂ ಹಬ್ಬ ಹುಟ್ಟಿದ ದಿವಸ ಸಲಗೆ ನಾನು ಇಡೀ ನಮ್ಮ ಬೀದರ್ ಡಿಸ್ಟ್ರಿಕ್ಟ್ ಜನತೆಗೆ ಶುಭಾಶಯಗಳು ಹೇಳ್ತೇನೆ.